ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ರಾಜಕೀಯದಲ್ಲಿ ಅತ್ಯಂತ ಭ್ರಷ್ಟ ರಾಜಕೀಯ, ಪ್ರಪಂಚದಲ್ಲೇ ಏನಾದ್ರು ಅತ್ಯಂತ ಕೆಳಮಟ್ಟದ ರಾಜಕೀಯ ಇದೆ ಅಂತಂದರೆ ಅದು ಇಂಡಿಯಾ ದೇಶದಲ್ಲಿ. ಈಗ ನರೇಂದ್ರ ಮೋದಿಯವರು ಬಂದು ಸ್ವಲ್ಪ ಉದ್ಧಾರ ಮಾಡೋಕ್ಕೆ ಹೊರಟಿದ್ದಾರೆ. ಓಕೆ, ಇದು ಒಳ್ಳೆ ಬೆಳವಣಿಗೆ. ಏನು ಅಂದರೆ ಕಪ್ಪು ಕಾರ್ಮೋಡುಗಳ ಮಧ್ಯೆ ಕೋಲ್ಮಿಂಚು ಹೊಡೆದಾಗೆ ಅದಾಗ್ತಾಯಿದೆ. ಇದಾಗಲಿ, ನಮ್ಮ ದೇಶ ಸ್ಟ್ರಾಂಗ್ ಆಗಲಿ, ನಮ್ಮ ಎಫರ್ಟಿಗೆ ಬೆಲೆ ಬರಲಿ ಅಂತ ಹೇಳ್ಬಿಟ್ಟು ಇಂದಿನ ಎಪಿಸೋಡ್ಗೆ ಒಂದು ಉದಾಹರಣೆ ಕೊಟ್ಟು ಮಾತಾಡ್ತೀವಿ. ನೋಡಿ ಹೇಗೆ ಅಂತಂದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೆಡಿಕಲ್ ಕಾಲೇಜ್ ಇದೆ. ಈ ಮೆಡಿಕಲ್ ಕಾಲೇಜ್ನವರೆಲ್ಲ ಸೇರ್ಕೊಂಡು ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ. ಮೆಡಿಕಲ್ ಕಾಲೇಜ್ ಅಸೋಸಿಯೇಷನ್ಗೆ ಒಬ್ಬರು ಪ್ರೆಸಿಡೆಂಟ್ ಇರ್ತಾರೆ, ಸೆಕ್ರೆಟರಿ ಇರ್ತಾರೆ, ಒಂದು ಬಾಡಿ, ಅದು ಒಂದು ಅಸೋಸಿಯೇಷನ್. ಕರ್ನಾಟಕ ಸೊಸೈಟೀಸ್ ಆ್ಯಕ್ಟ್ 1959 ಪ್ರಕಾರ ಅಸೋಸಿಯೇಷನ್ ಮಾಡ್ಕೊಂಡಿರ್ತಾರೆ. ಸರ್ಕಾರದಿಂದ ಮಾನ್ಯತೆ ಸಿಕ್ಕಿರುತ್ತೆ. ಒಂದು ಸಾಲಿಡ್ ಡೆಮೋಕ್ರಸಿ ಒಳಗೆ ಒಂದು ಸುಭದ್ರವಾದ ಸಂಸ್ಥೆ. ಅಂಥ ಸಂಸ್ಥೆಯ ಒಬ್ಬ ಅಧ್ಯಕ್ಷ ಏನಾಗ್ತಾನೆ, MLA ಆಗಿ ಗೆದ್ದುಬಿಡ್ತಾನೆ. MLA ಆಗಿ ಗೆದ್ದುಬಿಟ್ಟು ಏನಾಗುತ್ತೆ, ಕಾಂಗ್ರೆಸ್ ಪಕ್ಷದ ಇದಾಗ್ತಾನೆ. ಅವನು ಏನು ಅಂತಂದರೆ ಪಕ್ಷದಿಂದ ಗೆಲ್ತಾನೆ. ಅಲ್ಲಿಂದ ಮುಖ್ಯಮಂತ್ರಿ ಆಗಬೇಕಾಗಿರುತ್ತೆ. ಇನ್ನೊಬ್ಬ ಯಾರೋ ಸ್ಮಾರ್ಟ್ ಮನುಷ್ಯ ಬಂದ್ಬಿಟ್ಟು ಮುಖ್ಯಮಂತ್ರಿ ಸ್ಥಾನ ತಪ್ಪಿಸ್ತಾನೆ. ಈ ಅಪ್ಪ ಏನು ಮಾಡ್ತಾನೆ, ಅಧಿಕಾರ ಬೇಕು ಇವ್ರಿಗೆ, ಏನು ಅಂದ್ರೆ ತಿನ್ನೋದಕ್ಕೆ ಬೇಕು ಅಧಿಕಾರ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಇವರು ಮಂತ್ರಿ ಸ್ಥಾನಕ್ಕೆ ತೃಪ್ತಿ ಪಟ್ಕೊಳ್ತಾರೆ. ಈ ಥರ ಮಂತ್ರಿ ಸ್ಥಾನಕ್ಕೆ ಮುಖ್ಯಮಂತ್ರಿ ಆಗಬೇಕಾದವರು ಮಂತ್ರಿ ಸ್ಥಾನಕ್ಕೆ ತೃಪ್ತಿ ಪಟ್ಕೊಳ್ತಾರೆ. ಅಂದರೆ ಬಂದಷ್ಟು ಬರಲಿ, ಹುಚ್ಚು ಮುಂಡೆ ಮೊದಲು ಉಂಡೋನೇ ಜನ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ರಕ್ತಗತ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇವರೇನು ಮಾಡ್ತಾರೆ, ಒಂದು ಕಡೆಯಲ್ಲಿ ಮೆಡಿಕಲ್ ಕಾಲೇಜ್ ಅಸೋಸಿಯೇಷನ್ನ ಇವರು ಇದು ಮಾಡಿಕೊಂಡು ಗಣೇಶನ್ MD ಸೀಟ್ಗೆ 2 ಕೋಟಿ ರೂಪಾಯಿ 5 ಕೋಟಿ ರೂಪಾಯಿ ಅಂತ ಫಿಕ್ಸ್ ಮಾಡಬೇಕು ಅಂತಂದರೆ ನಮಗೆ ಸಾಕಾಗಲ್ಲ, ಅದನ್ನು 10 ಕೋಟಿ ಮಾಡಿ 15 ಕೋಟಿ ಮಾಡಬೇಕು ಅಂತ ಹೇಳೋರು. ಇನ್ನೊಂದು ಕಡೆ ಸರ್ಕಾರದಲ್ಲಿ ಇವರೇ ಇರೋದು. ಇವರೇನು ಮಾಡ್ತಾರೆ, OBCಸ್ಗೆ, ಅಹಿಂದ ವರ್ಗಕ್ಕೆ, ದಲಿತರಿಗೆ, ಸಾಮಾಜಿಕವಾಗಿ ಹಿಂದುಳಿದಿರೋರಿಗೆ, ಬಡವರಿಗೆ ಫ್ರೀಯಾಗಿ ಮೆಡಿಕಲ್ ಸೀಟ್ ಕೊಡಬೇಕು ಅಂತ ಗಲಾಟೆ ಮಾಡೋರು. ಎರಡೂ ಇವರೇನೆ. ಇವರು ಫ್ರೀ ಸೀಟ್ ಕೊಡ್ತಾರಾ? ಇವರು ನಮ್ಮ ಪ್ರಶ್ನೆ ಏನು ಅಂದರೆ, ಇವರು ಖಾಸಗಿ ಕಾಲೇಜುಗಳ ಅಧ್ಯಕ್ಷರಾಗಿ ಫ್ರೀ ಸೀಟ್ ಕೊಡೋದಕ್ಕೆ ರೆಡಿ ಇದ್ದಾರಾ? ಫ್ರೀ ಸೀಟ್ ಕೊಡೋಕ್ಕೆ ರೆಡಿ ಇದ್ದಾರೆ ಅಂತಂದರೆ ತಮ್ಮ ಜೋಬಿಗೆ ಬರ್ತಕ್ಕಂಥ ದುಡ್ಡನ್ನು ತಾವೇ ಕಟ್ ಮಾಡ್ಕೋಬೇಕು. ಅಂದರೆ ಭಾಳ ಉನ್ನತವಾದ ಧ್ಯೇಯಗಳನ್ನು ಇಟ್ಕೊಂಡಿರ್ಬೇಕು. ಅಂಥ ಧ್ಯೇಯ ಏನಿಲ್ಲ, ತಮಗೆ ದುಡ್ಡು ಬರಬೇಕು, ಹೇಗಾದರೂ ಮಾಡಿ ಲಕ್ಷ ಬರೋದು ಕೋಟಿ ಆಗಬೇಕು, ಕೋಟಿ ಇರೋದು 10 ಕೋಟಿ ಆಗಬೇಕು, 10 ಕೋಟಿ ಇರೋದು 100 ಕೋಟಿ ಆಗಬೇಕು, ಅದು 1 ವರ್ಷದಲ್ಲಿ ಆಗಬೇಕು, 2 ವರ್ಷದಲ್ಲಿ ಆಗಬೇಕು ಅಂದ್ಬಿಟ್ಟು ಇವರೇನು ಮಾಡ್ತಾರೆ, ಪ್ರೈವೇಟ್ ಮೆಡಿಕಲ್ ಕಾಲೇಜುಗಳ ಅಧ್ಯಕ್ಷರಾಗಿ ಇರ್ತಾರೆ. ಈ ಥರ ಉದ್ದೇಶ ಇಟ್ಕೊಂಡು ಇನ್ನೊಂದು ಕಡೆ ಏನಾಗುತ್ತೆ, ಸರ್ಕಾರದಲ್ಲಿ ಎಲೆಕ್ಟ್ ಆಗ್ಬಿಡ್ತಾರೆ, ಮಂತ್ರಿ ಆಗ್ಬಿಡ್ತಾರೆ. ಫ್ರೀ ಕೊಡಬೇಕು. ಯಾವುದು ಮುನ್ನಡೆಗೆ ತರುತ್ತೆ, ಯಾವುದು ಫಸ್ಟ್ ಪ್ರಿಯಾರಿಟಿ ಆಗುತ್ತೆ ಅನ್ನೋದು ನಿಮ್ಮ ಯೋಚನೆಗೆ ಬಿಡ್ತಿದ್ದೀರಿ. ಈ ಥರ ಇರ್ತಕ್ಕಂಥ ಮಂತ್ರಿಗಳು, ಈ ಥರ ಇರ್ತಕ್ಕಂಥ ರಾಜಕಾರಣಿಗಳು, ಈ ಥರ ಇರ್ತಕ್ಕಂಥವ್ರು ಸಮಾಜದಲ್ಲಿದ್ದಾರೆ. ಇವ್ರನ್ನೆಲ್ಲ ಹೆಕ್ಕಿ ತೆಗೆದು ಸಾರ್ವಜನಿಕ ಜೀವನದಿಂದ ದೂರ ಇಡಬೇಕಾಗಿರೋದು ನಿಮ್ಮೆಲ್ಲರ ಕರ್ತವ್ಯ. ಎಷ್ಟು ಜನ ಕೈ ಜೋಡಿಸ್ತೀರಾ ಇದಕ್ಕೆ ಅನ್ನೋದು ಕ್ವಶನ್ ಮಾರ್ಕು. ನಮ್ಮ ಏನು ಯೂಟ್ಯೂಬಲ್ಲಿ ಹಾಕ್ತಿದ್ವಿ, ಇದಕ್ಕೆ ಕಾಮೆಂಟ್ಸ್ ಕೊಡೋದ್ರ ಮುಖಾಂತರ ಉತ್ತರ ಹೇಳಿ. ಬನ್ನಿ, ಸಮಾಜವನ್ನು ಸದೃಢಗೊಳಿಸೋಣ, ಹಿಂದೂಸ್ತಾನವನ್ನು ಸ್ಟ್ರಾಂಗ್ ಮಾಡೋಣ ಮತ್ತು ದೇಶಭಕ್ತಿಯಲ್ಲಿ ಮೆರೆಯೋಣ ಅಂತೇಳಿ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.